परमहंस श्री श्रीधर गुरुवर करुणामयने नमो नमो। परमहंस श्री श्रीधर गुरुवर करुणामयने नमो नमो। परमहंस श्री श्रीधर गुरुवर करुणामयने नमो नमो। परशिवमूर्ति नरहरियतिवर परशिवमूर्ति ನರಹರಿಯತಿವರ ನಿರುತವು ಭಜಿಸುವೆ ಪಾಲಿಸುದೇವಾ ನಿರುತವು ಭಜಿಸುವೆ ಪಾಲಿಸುದೇವಾ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಸಮಸ್ತ ಆಸ್ತಿಕ ಬಂಧುಗಳಿಗೆ ನಮನಗಳು. ಇಂದಿನ ರಾಶಿ ಚಕ್ರವನ್ನು ಅವಲೋಕನ ಮಾಡೋಣ. ಇಂದು ದಿನಾಂಕ 14/6/2026 ಇಸ್ವಿ ಭಾನುವಾರ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ ಇದೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಇವತ್ತು ಧನಾಗಮನ ಇದೆ, ಬಹಳ ಒಳ್ಳೆಯದಿದೆ. ವೃಷಭ ರಾಶಿ, ಇವರಿಗೆ ಮಿಷ್ಟಾನ್ನ ಭೋಜನದ ಲಾಭ ಇದೆ, ಒಳ್ಳೆಯದಾಗತ್ತೆ. ಮಿಥುನ ರಾಶಿ, ಇವರಿಗೆ ಧನ ನಷ್ಟ ಆಗುವ ಯೋಗ ಇದೆ, ಬಹಳ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಬೇಕು. ಕರ್ಕಾಟಕ ರಾಶಿ, ಲಾಭದಲ್ಲಿ ಚಂದ್ರನಿರುವುದರಿಂದ ಹೇರಳವಾಗಿರ್ತಕ್ಕಂಥ ಧನಲಾಭ ಪ್ರಾಪ್ತಿ ಇದೆ, ಒಳ್ಳೆಯದಾಗುತ್ತೆ. ಸಿಂಹರಾಶಿ, ದಶಮದಲ್ಲಿರ್ತಕ್ಕಂಥ ಚಂದ್ರ ಹೊಸ ಉದ್ಯೋಗವನ್ನು ಇವರಿಗೆ ಪ್ರಾಪ್ತಿ ಮಾಡಿಕೊಡ್ತಾನೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿ, ಭಾಗ್ಯದಲ್ಲಿರುವ ಚಂದ್ರ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಧನಾಗಮನವನ್ನು ಸೂಚಿಸ್ತಾನೆ, ಒಳ್ಳೆಯದಾಗಲಿ. ತುಲಾರಾಶಿ, ಸಪ್ತಮದಲ್ಲಿರ್ತಕ್ಕಂತಹ ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರ ಆರೋಗ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಮೃತ್ಯುಂಜಯ ಜಪವನ್ನು ತಾವು ಮಾಡಿಕೊಳ್ಬೇಕು, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ಇಂದಿನ ದಿನ ನೀವು ದೂರದ ಪ್ರಯಾಣವನ್ನು ಮಾಡ್ತಕ್ಕಂತಹ ಯೋಗವಿದೆ, ಒಳ್ಳೆಯದಾಗಲಿ. ಧನುರಾಶಿ, ಇವತ್ತಿನ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಧನ್ವಂತರಿ ಮಂತ್ರವನ್ನು ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗಲಿ. ಮಕರ ರಾಶಿ, ಮಕ್ಕಳಿಂದ ಸೌಭಾಗ್ಯವನ್ನು ಸುಖವನ್ನು ನೀವು ಇವತ್ತಿನ ದಿನ ಅನುಭವಿಸ್ತೀರಾ, ಒಳ್ಳೆಯದಾಗಲಿ. ಕುಂಭರಾಶಿ, ಗೃಹದಲ್ಲಿ ಸೌಖ್ಯ, ವಾಹನದಲ್ಲಿ ಸೌಖ್ಯ ನಿಮಗೆ, ಆದರೆ ದೇಹಾರೋಗ್ಯದ ಬಗ್ಗೆ ಕೂಡ ಕಾಳಜಿ ಇರಲಿ, ಒಳ್ಳೆಯದಾಗಲಿ. ಮೀನರಾಶಿ, 7.5 ಶನಿಯ ಪ್ರಭಾವ ಹಾಗೂ ತೃತೀಯದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಬಾಧೆಯನ್ನು ಕೊಡ್ತಾನೆ. ಸಹೋದರ ಸಹೋದರಿಯರಿಂದ ಕಿರುಕುಳ ಇದೆ, ಮಾತಿನಲ್ಲಿ ಹಿಡಿತ ಬರಲಿ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ.